ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮಂಜನ್ನ ನೋಡೋದಕ್ಕೆ ಅಂತ ವಿಶಾಲಾಕ್ಷಿ ಮಗಳು ಮನೆಗೆ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಕುಸುಮ ಅವ್ರಿಗೆ ಅವಳ ಮೇಲೆ ಡೌಟ್ ಬರೋದಕ್ಕೆ ಶುರು ಆಗತ್ತೆ. ಯಾಕೆ ಇವಳು ಪದೇ ಪದೇ ಮಂಜನ್ನೇ ಕೇಳ್ತಾ ಇದ್ದಾಳಲ್ಲ ಅಂತ. ಅವನು ಆಚೆ ಅವನ್ ಬಟ್ಟೆ ಒಣಗಾಕಕ್ ಹೋಗಿದಾನಮ್ಮ ಅಂತ ಕುಸುಮ ಅವರು ಹೇಳಿ ಕಳಿಸ್ದಾಗ ವಿಶಾಲಾಕ್ಷಿ ಮಗಳು ಮಂಜನ್ನ ಹೋಗಿ ನೋಡಿ ಅವನ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನಾನು ಒಂದ್ ವಿಷಯ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ತೀರಾ ಅಂತ ವಿಶಾಲಾಕ್ಷಿ ಮಗಳು ಕೇಳ್ಬೇಕಾದ್ರೆ ಹೇಳಿ ಅಂತ ಮಂಜ ಹೇಳ್ತಾನೆ. ನನ್ಗೂ ನಿನ್ಗೂ ಏನ್ ಸಂಬಂಧ ಅಂತ ವಿಶಾಲಾಕ್ಷಿ ಮಗಳು ಕೇಳ್ಬೇಕಾದ್ರೆ ನಾನು ನಿಮ್ ಕಂಪ್ನಿಲಿ ವರ್ಕರು, ನೀವು ಓನರು ಅಂತ ಮಂಜ ಹೇಳ್ತಾನೆ. ಏನು ಓನರ್ ಅಷ್ಟೇನಾ ಅಂತ ವಿಶಾಲಾಕ್ಷಿ ಮಗಳು ಕೇಳ್ಬೇಕಾದ್ರೆ ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ, ನೀವ್ ನನ್ಗೆ ಫ್ರೆಂಡ್ ಕೂಡ ಅಂತ ಮಂಜ ಹೇಳ್ತಾನೆ. ಆದ್ರೆ ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವೇನ್ ಗೊತ್ತಾ ಅಂತ ವಿಶಾಲಾಕ್ಷಿ ಮಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮಂಜನ್ಗೂ ಆಶ್ಚರ್ಯ ಆಗತ್ತೆ. ಇವಳು ಈ ರೀತಿ ಮಾತಾಡ್ತಿದ್ದಾಳಲ್ಲ ಅಂತ ಮಂಜ ಅವಳನ್ನೇ ನೋಡ್ತಿರ್ತಾನೆ. ಇತ್ತೀಚೆಗೆ ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಮಾಡೋದಕ್ಕೂ ಆಗ್ತಾ ಇಲ್ಲ. ಅದಕ್ಕೆ ಏನಿರ್ಬೋದು ಅಂತ ರೀಸನ್ ನ ಯೋಚನೆ ಮಾಡಿದ್ರೆ ಅದಕ್ಕೆ ನೀನೇ ಕಾರಣ ಅಂತ ವಿಶಾಲಾಕ್ಷಿ ಮಗಳು ಹೇಳ್ಬೇಕಾದ್ರೆ ನೀವ್ ಹೇಳೋದು ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಮಂಜ ಹೇಳ್ತಾನೆ. ಆಕ್ಚುಲಿ ನಾನು ಸ್ಟ್ರೈಟ್ ಆಗಿ ಹೇಳ್ಬಿಡ್ತೀನಿ, ಐ ಲವ್ ಯು ಮಂಜ ಅಂತ ಮಂಜಂಗೆ ವಿಶಾಲಾಕ್ಷಿ ಮಗಳು ಹೇಳ್ತಿದ್ದಂಗೆ ಅದನ್ನ ಕೇಳಿ ಮಂಜಂಗೆ ಶಾಕ್ ಆಗತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಮಂಜ ಕೇಳ್ಬೇಕಾದ್ರೆ ಎಸ್, ನಿಮ್ಮನ್ನ ಮೀಟ್ ಮಾಡಿದ್ಮೇಲೆ ನನ್ಗೆ ನಿಮ್ ಮೇಲೆ ಲವ್ ಆಗಿದೆ, ನಿಮ್ಮನ್ನ ಬಿಟ್ಟು ಇರಕ್ ಆಗೋದಿಲ್ಲ ಅಂತ ನನ್ ಮನ್ಸು ನನ್ಗೆ ಹೇಳ್ತಾ ಇದೆ. ನನಗೆ ನೀವೇ ಸರಿಯಾದ ಜೋಡಿ ಅಂತ ಅನ್ನಿಸ್ತಾ ಇದೆ. ಮಂಜ, ನಾವು ಮದ್ವೆ ಮಾಡ್ಕೊಳ್ಳೋಣವಾ ಅಂತ ವಿಶಾಲಾಕ್ಷಿ ಮಗಳು ಕೇಳ್ಬೇಕಾದ್ರೆ ಸಡನ್ ಆಗಿ ಬಂದು ಈ ರೀತಿ ಕೇಳಿದ್ರೆ ಏನ್ ಹೇಳಿ ಅಂತ ಮಂಜ ಹೇಳ್ತಾನೆ. ನನ್ ಮನ್ಸೊಳಗಡೆ ನಿಮ್ ಮೇಲೆ ಪ್ರೀತಿ ಇಟ್ಕೊಂಡು ನಿಮ್ ಜೊತೆ ಫ್ರೆಂಡ್ ಆಗಿರೋದಕ್ಕೆ ನನ್ನಿಂದ ಇಷ್ಟ ಆಗಿಲ್ಲ, ಅದಕ್ಕೆ ನಿಮ್ ಹತ್ರ ಸ್ಟ್ರೈಟ್ ಆಗಿ ನನ್ ಪ್ರೀತಿನ ಹೇಳ್ಕೊಂಡೆ ಅಂತ ವಿಶಾಲಾಕ್ಷಿ ಮಗಳು ಹೇಳ್ತಾಳೆ. ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ ಸ್ಟೇಟಸ್ ಏನು ನಿಮ್ ಸ್ಟೇಟಸ್ ಏನು ನಮ್ಮಿಬ್ರಿಗೂನು ಇದು ಮ್ಯಾಚ್ ಆಗೋದಿಲ್ಲ ಅಂತ ಮಂಜ ಹೇಳ್ತಾನೆ. ಆಗ ಮಂಜ ಇದೆಲ್ಲ ಆಗೋದಿಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ನೋಡಿ, ನನ್ ಕಡೆಯಿಂದ ನಾನು ನನ್ ತೀರ್ಮಾನನ ಹೇಳಿದೀನಿ, ನೀನು ಯೋಚನೆ ಮಾಡಿ ಹೇಳು ಅಂತ ವಿಶಾಲಾಕ್ಷಿ ಮಗಳು ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಗೆ ಕುಸುಮ ಅವ್ರು ಬಂದು ಏ ಮಂಜ, ಏನು ನೀನ್ ಹತ್ರ ಮಾತಾಡ್ಬೇಕು ಅಂತ ಬಂದಿರೋರ ಹತ್ರ ಆಚೆ ನೀನ್ ನಿಲ್ಲಿಸ್ಕೊಂಡ್ ಮಾತಾಡ್ತಿದ್ಯಲ್ಲ, ಒಳಗಡೆ ಕರ್ಕೊಂಡ್ ಬಾ ಅಂತ ಕುಸುಮ ಅವ್ರು ಹೇಳ್ತಾರೆ. ಪರವಾಗಿಲ್ಲ ಆಂಟಿ, ನಾನ್ ಮಾತಾಡ್ಬೇಕಾಗಿರೋದಿನೆಲ್ಲ ನಾನ್ ಮಾತಾಡಾಯ್ತು, ಇನ್ಮೇಲೆ ಅವ್ನು ಉತ್ತರ ಕೊಡ್ಬೇಕಷ್ಟೇನೆ ಅಂತ ಹೇಳಿ ನಾನ್ ಬರ್ತೀನಿ ಅಂತ ಹೇಳ್ತಾ ಆ ಹುಡ್ಗಿ ಅಲ್ಲಿಂದ ಹೊರಡ್ತಾಳೆ. ಲೋ ಮಂಜ, ಏನೋ ಇದೆಲ್ಲ, ಏನೋ ಉತ್ತರ ಹೇಳ್ಬೇಕು ಅಂತ ಹೇಳ್ತಿದ್ಲು, ಏನ್ ಉತ್ತರನೋ ಅಂತ ಕುಸುಮ ಅವ್ರು ಕೇಳ್ಬೇಕಾದ್ರೆ ಅಯ್ಯೋ ಅದೆಲ್ಲ ಏನಿಲ್ಲಮ್ಮ, ಆಫೀಸ್ ವಿಷಯವಾಗಿ ಅಷ್ಟೇನೆ ಅಂತ ಮಂಜ ಹೇಳ್ತಿರ್ತಾನೆ. ಆಫೀಸ್ ವಿಷಯ ತಾನೆ, ಅದಕ್ಯಾಕೋ ಈ ರೀತಿ ದೆವ್ವ ಮೆಟ್ಕೊಂಡವ್ರ ತರ ಶಾಕ್ ಆಗಿದ್ಯಾ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ ಹಾಗೇನು ಇಲ್ಲಮ್ಮ, ಅವ್ರು ಹೇಳಿದ್ರಲ್ಲ ಅದಕ್ಕೆ ನನ್ನಿಂದ ಉತ್ತರ ಕೊಡಕ್ ಆಗ್ಲಿಲ್ಲ, ಅದಕ್ಕೇನೆ ಅಂತ ಮಂಜ ಹೇಳ್ತಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ನೋಡ ಮಂಜ, ನೀನು ತುಂಬಾನೇ ಬುದ್ಧಿವಂತ, ನಿನ್ನ ನಂಬಿ ಅವ್ರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದ್ರೆ ನೀನ್ ಅದನ್ನ ಖಂಡಿತ ನಿಭಾಯಿಸ್ತೀಯ, ಆ ನಂಬಿಕೆ ನನ್ಗಿದೆ ಕಣೋ. ನೀನ್ ಚೆನ್ನಾಗಿ ಯೋಚನೆ ಮಾಡಿ ಇದಕ್ಕೆ ಉತ್ತರ ಕೊಡು, ಸರಿನಾ? ಒಳ್ಳೆ ಸ್ಕೂಲ್ ಮಕ್ಳ ತರ ಹೆದರ್ಕೊಂಡೇ ಇರ್ಬೇಡ, ಸರಿನಾ? ಬಾ ಒಳಗಡೆ ಅಂತ ಹೇಳ್ತಾ ಕುಸುಮ ಅವರು ಅಲ್ಲಿಂದ ಹೋಗ್ತಾರೆ. ಮಂಜ ಏನ್ ಮಾಡೋದು ಅಂತ ಗೊತ್ತಾಗ್ದೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ತನ್ನ ಮಂಚನೆಲ್ಲ ಮನೋಜ್ ರೂಮ್ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಇದನ್ನ ನೋಡಿ ಶಾಂತಿ ಹುರ್ಕೋತಿರ್ತಾಳೆ. ಆಗ ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ. ರೀ, ಖಂಡಿತವಾಗ್ಲು ಮನೋಜನ್ ರೂಮ್ ನ ಬದ್ಲಾಯಿಸ್ಲೇಬೇಕಾ ಅಂತ ಶಾಂತಿ ಕೇಳ್ಬೇಕಾದ್ರೆ ನೋಡಿ ಶಾಂತಿ, ಮಾತಾಡಿದ್ರ ಬಗ್ಗೆನೆ ಮತ್ತೆ ಮತ್ತೆ ಮಾತಾಡಿ ನನ್ಗೆ ಕೋಪ ಬರ್ಸ್ಬೇಡ ಅಂತ ರಂಗನಾಥ್ ಅವ್ರು ಶಾಂತಿಗೆ ಬೈತಾರೆ. ಅದು ಹಂಗಲ್ಲ ರೀ, ಅವನು ಚೆನ್ನಾಗಿ ಓದಿದಿದ್ರೆ ಅವನ್ಗೂ ಮರ್ಯಾದೆ ಎಲ್ಲ ಕೊಟ್ಟು ಅವನ್ಗೆ ಅಂತ ಕೆಲ್ಸಕ್ ಹೋಗಿರೋ ಜಾಗದಲ್ಲಿ ಸಪರೇಟ್ ಆಗಿ ರೂಮ್ ಕೊಟ್ಟು ಅವನ್ಗೆ ಗೌರವನು ಕೊಡ್ತಿದ್ರು. ಆದ್ರೆ ಏನ್ ಮಾಡೋದು, ಇವನು ಓದೇ ಇಲ್ವಲ್ಲ. ನೋಡಿ, ನೀವು ಹಿಂಗೆಲ್ಲ ಹೇಳ್ಬೇಡಿ, ಸೂರ್ಯ ಓದಿಲ್ಲ, ಆದ್ರೆ ನನ್ ಮಗ ಚೆನ್ನಾಗ್ ಓದಿದಾನೆ, ಓದಿರೋರ್ಗೆ ರೂಮ್ ಕೊಡ್ಬೇಕು, ಇವನಂತ ಓದ್ದಿರೋ ಅವನ್ಗೆ ರೂಮ್ ಏನ್ ಅವಶ್ಯಕತೆ ಇಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ ನೋಡೆ ನನ್ ಕೋಪ ಬರ್ಸ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಯ್ಯೋ ಹೋಗ್ಲಿ ಬಿಡು ಅಪ್ಪಯ್ಯ, ಇದೇನು ನಂಗೇನು ಹೊಸ್ದೆ, ಸಕ್ರೆ ಯಾವಾಗ್ಲೂ ಇದನ್ನೇ ತಾನೇ ಹೇಳೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಿ ಶಾಂತಿ, ನಾನು ಯಾವಾಗ್ಲೂ ನೀನ್ ಹೇಳ್ತಾನೆ ಇರ್ತೀನಿ, ಗಂಡ್ ಮಕ್ಳಾಗ್ಲಿ ಸೊಸೆದಿರಾಗ್ಲಿ ಎಲ್ರನ್ನು ಒಂದೇ ಸಮವಾಗಿ ನೋಡು ಅಂತ. ನಿನ್ಗಿನ್ನೂ ಅದ್ರ ಬಗ್ಗೆ ಯೋಚನೆ ಬರ್ಲಿಲ್ವಾ? ಮನೋಜ ಮಾತ್ರ ನಿನ್ ಮಗನ, ಇವ್ ನಿನ್ ಮಗ ಅಲ್ವೇನೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಸೂರ್ಯ ಶಾಂತಿನೇ ನೋಡ್ತಿರ್ತಾನೆ. ಅವನ್ ಬಗ್ಗೆ ಹೇಳ್ಕೊಂಡು ಹೆಮ್ಮೆ ಪಡೋ ಅಂತ ಕೆಲ್ಸ ಏನು ಅವನೇನ್ ಮಾಡಿಲ್ವಲ್ಲ ಅಂತ ಶಾಂತಿ ಹೇಳಿದಾಗ ನಿನ್ ಕಣ್ಣಿಗೆ ಏನು ಕಾಣಿಸ್ಲಿಲ್ಲ ಅಂತ ಹೇಳು, ಅವನು ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾನ್ ಕಣೆ, ಅವನು ಇದುವರೆಗೂ ಎಲ್ರಿಗೂ ಒಳ್ಳೇದನ್ನೇ ಮಾಡಿದನ್ ಕಣೆ. ಅವ್ನ್ ಒಳ್ಳೆ ಮನ್ಸು ನಿನ್ನ ಕಣ್ಣಿಗ್ ಮಾತ್ರ ಕಾಣಿಸ್ತಾ ಇಲ್ಲ ಅಷ್ಟೇನೆ. ನೀನ್ ಹೇಳ್ದಂಗೆ ಒಂದ್ ಆಫೀಸಲ್ಲಿ ಕೆಲ್ಸಕ್ಕೆ ಅಂತ ಹೋದ್ರೆ ಓದಿರೋರು ಓದಿಲ್ದಿರೋರು ಅಂತ ವ್ಯತ್ಯಾಸ ನೋಡ್ಬೋದು, ಆದ್ರೆ ತಂದೆ ತಾಯಿಯಾಗಿ
ನಾವ್ ಈ ಕೆಲ್ಸ ಮಾಡ್ಬೋದೇನೆ? ನೀನ್ ಈ ರೀತಿ ಮಾತಾಡ್ಬೇಕಾದ್ರೆ ಸೂರ್ಯನ್ ಮನ್ಸು ಎಷ್ಟು ನೋವಾಗುತ್ತೆ ಅಂತ ಯಾವತ್ತಾದ್ರೂ ನಿಂಗ್ ಅನ್ಸಿದ್ಯಾ? ಅದ್ರ ಬಗ್ಗೆ ನಿಂಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ವಾ? ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡು ಅಪ್ಪಯ್ಯ, ಇದೇನು ಹೊಸ್ದಾ? ಅಭ್ಯಾಸ ಆಗ್ಬಿಟ್ಟಿದೆ. ಒಂದೊಂದ್ಸಲಿ ಅವ್ರು ಏನು ಹೇಳದೇ ಇದ್ದಾಗ, ಏನಪ್ಪ ಇವತ್ತು ಇವ್ರು ಏನು ಹೇಳಿಲ್ವಲ್ಲ ಅಂತ ಅನ್ಸುತ್ತೆ. ಅವ್ರು ಹಿಂಗೆ ಮಾತಾಡ್ಲಿ ಬಿಡಪ್ಪಯ್ಯ, ನನಗೂ ಒಂದ್ ಸ್ವಲ್ಪ ಮನ್ಸಿಗ್ ಸಮಾಧಾನ ಆಗತ್ತೆ. ಯಾವ್ದೋ ಒಂದ್ ರೀತಿಲಿ ಸಕ್ರಮ್ನವ್ರು ನನ್ಗೆ ಬೈಕೊಂಡಾದ್ರೂ ನನ್ನನ್ನ ನೆನ್ಸ್ಕೊತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಮನ್ಸ್ಗೂ ಒಂದ್ ರೀತಿ ಅನ್ನಿಸ್ತಿರತ್ತೆ. ನೀ ಸುಮ್ನೆ ಇರೋ ಸಾಕು. ಮನೋಜ ಈ ತರ ಹಾಲಲ್ಲಿ ಮಲ್ಕೊಂಡ್ರೆ ಅವ್ನ್ಗೆ ಎಸಿ ಇಲ್ಲ, ಅವ್ನ್ಗೆ ಸರಿಯಾಗಿ ಅಲ್ಲಿ ಫ್ಯಾನ್ ಸಹ ವರ್ಕ್ ಮಾಡೋದಿಲ್ಲ, ಸೊಳ್ಳೆ ಬೇರೆ ಕಚ್ಚುತ್ತೆ, ಅವ್ನ್ಗೇನಾದ್ರೂ ಜ್ವರ ಗಿರ ಬಂದ್ಬಿಟ್ರೆ ಅಂತ ಶಾಂತಿ ಭಯ ಪಟ್ಕೊಂಡ್ ಹೇಳ್ಬೇಕಾದ್ರೆ, ಅವ್ನ್ಗೆ ಜ್ವರ ಬರುತ್ತೋ ಇಲ್ವೋ ಗೊತ್ತಿಲ್ಲ ಸಕ್ರೆ, ಆದ್ರೆ ಇದನ್ನೆಲ್ಲ ನೆನ್ಸ್ಕೊಂಡು ತಮ್ಗೆ ಜ್ವರ ಬರುತ್ತೆ ಅನ್ನೋದು ಫುಲ್ ಗ್ಯಾರಂಟಿ ಆಗೋಯ್ತು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಪ್ಪ, ನಂಗೆ ಹಾಲ್ನಲ್ಲಿ ನಿದ್ದೆ ಬರಲ್ಲ ಅಪ್ಪ ಅಂತ ಮನೋಜ ಹೇಳ್ಬೇಕಾದ್ರೆ, ಏ ಮಲಗ್ತಾ ಅಭ್ಯಾಸ ಆಗತ್ತೆ ಬಿಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಸೂರ್ಯ ಮೀನನು ಇಬ್ರು ಹಾಲಲ್ಲೇ ತಾನೇ ಮಲಗ್ತಾ ಇದ್ದಿದ್ದು, ಅವ್ರಿಗೇನ್ ಅಭ್ಯಾಸ ಇತ್ತೇನೋ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಯಾಕೆ ಈ ಮಹಾರಾಣಿಗೆ ಮೊದ್ಲಿಂದನೂ ಸಪರೇಟ್ ರೂಮ್ ಅಲ್ಲಿ ಇದ್ದು ಅಭ್ಯಾಸ ಇದ್ಯಾ? ಅವ್ರ ಮನೇಲಿ ಇರ್ಬೇಕಾದ್ರೆ ಹಾಲಲ್ಲಿ ಎಲ್ರು ಒಂದೇ ಜಾಗದಲ್ಲಿ ತಾನೇ ಮಲ್ಕೋತಾ ಇದ್ದಿದ್ದು ಅಂತ ಶಾಂತಿ ಹೀಯಾಳ್ಸಿ ಮಾತಾಡ್ತಾಳೆ. ಶಾಂತಿ, ಯಾಕೆ ಈ ರೀತಿ ಹೀಯಾಳ್ಸಿ ಎಲ್ಲ ಮಾತಾಡ್ತೀಯಾ? ಹೌದು, ನೀನೇನು ದೊಡ್ಡ ಅರಮನೆಯಲ್ಲಿ ಬೆಳೆದಿದ್ದ ಇಲ್ಲ ತಾನೆ? ಮಾತು ಮುಂಚೆ ಆ ಹುಡುಗಿನ ನೀನ್ ಬೈಲಿಲ್ಲ ಅಂದ್ರೆ ನಿಂಗೆ ಸಮಾಧಾನ ಇರೋದಿಲ್ಲ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೋಗ್ಲಿ ಬಿಡಿ ಮಾವ, ಇತ್ತೀಚೆಗೆ ನನಗೂ ಇದ್ರ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ಮೀನಮ್ಮ, ನಾನು ಇವಾಗ್ಲೂ ಅದನ್ನೇ ಹೇಳ್ತಿದ್ದೆ, ಸೇಮ್ ಫೀಲಿಂಗು ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ, ಒಂದ್ ನಿಮಿಷ ಬನ್ನಿ, ನಿಮ್ ಹತ್ರ ಮಾತಾಡ್ಬೇಕು ಅಂತ ಮೀನಾ ಹೇಳ್ದಾಗ, ಏನ್ ಹೇಳು ಇಲ್ಲೇನೆ ಅಂತ ಸೂರ್ಯ ಹೇಳ್ತಾನೆ. ಏನೋ ಇಂಪಾರ್ಟೆಂಟ್ ವಿಷಯ ಇರ್ಬೇಕು, ಹೋಗಪ್ಪ ಅದೇನ್ ಕೇಳು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಇರ್ಲಿ ಬಿಡಿ ಮಾವ, ಈ ವಿಷಯ ನಿಮ್ಗೂ ಗೊತ್ತಾಗ್ಬೇಕು, ಇವತ್ತು ರೋಹಿಣಿನ ನಾನ್ ನೋಡ್ದೆ ಅಂತ ಮೀನಾ ಹೇಳಿದಾಗ, ಓಹೋ, ಇಬ್ರು ಇನ್ನೂ ಮೀಟ್ ಮಾಡ್ತಾನೆ ಇದ್ದೀರಾ? ಏನು ಮೀಟ್ ಮಾಡಿ ಇಬ್ರು ಏನ್ ಪ್ಲಾನ್ ಮಾಡಿದ್ರಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಶಾಂತಿ, ಮೊದ್ಲು ಅವಳು ಏನ್ ಹೇಳ್ತಾಳೋ ಅದನ್ನ ಕೇಳಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನಾನೇನು ಅವಳನ್ನ ಹುಡ್ಕೊಂಡು ಮೀಟ್ ಮಾಡ್ಬೇಕು ಅಂತ ಹೋಗಿಲ್ಲ ಮಾವ, ಶ್ರುತಿ ರೆಸ್ಟೋರೆಂಟ್ಗೆ ಹೂ ಕೊಡೋದಿಕ್ಕೆ ಅಂತ ಹೋಗಿದ್ದೆ, ಆಗ ಅವಳು ಅಲ್ಲಿಗೆ ಬಂದಿದ್ಲು ಅಂತ ಮೀನಾ ಹೇಳ್ಬೇಕಾದ್ರೆ, ಓ, ಹಾಗಾದ್ರೆ 3 ಜನ ಸೇರ್ಕೊಂಡು ನನಗ್ ಗೊತ್ತಿಲ್ದಿರಂಗೆ ಏನ್ ಮನೆ ಹಾಳ್ ಪ್ಲಾನ್ ಮಾಡ್ತಿದ್ರಿ ಅಂತ ಶಾಂತಿ ಕೇಳ್ತಾಳೆ. ಸಕ್ರೆ, ಈ ಟಿವಿಲಿ ಅವಾಗ ಮೇನ್ ಎಪಿಸೋಡ್ ಇದ್ದಾಗ ಅಡ್ವರ್ಟೈಸ್ ಬರುತ್ತಲ್ಲ, ಹಂಗೆ ಮಧ್ಯ ಬರ್ಬೇಡಿ, ಸ್ವಲ್ಪ ಹೊತ್ತು ಸುಮ್ನೆ ನಿಂತ್ಕೊಳ್ಳಿ. ಮೀನಾ, ಅದೇನ್ ಹೇಳೆ ಅಂತ ಸೂರ್ಯ ಹೇಳ್ತಾನೆ. ಕ್ರಿಶ್ಗೆ ಹುಷಾರಿಲ್ವಂತೆ ಅಂತ ಮೀನಾ ಹೇಳ್ತಿದ್ದಂಗೆ, ಯಾಕೆ ಏನಾಯ್ತು ಅವ್ನ್ಗೆ ಅಂತ ಸೂರ್ಯ ಕೇಳ್ತಾನೆ. ಅವ್ನ್ಗೇನಾದ್ರೆ ನಮ್ಗೇನು ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡೋ ಪೆಂಗ್ಯ, ನಮ್ ಕೋಪ ಏನೇ ಇದ್ರು ಆ ಪೌಡ್ರ್ ಮೇಲೆ ಹೊರತು ಆ ಹುಡುಗನ್ ಮೇಲಲ್ಲ, ಇನ್ನು ಚಿಕ್ಕ ಹುಡುಗ. ಏನಾಯ್ತು ಮೀನಾ ಅವ್ನ್ಗೆ ಅಂತ ಸೂರ್ಯ ಕೇಳ್ತಾನೆ. ಅವ್ನ್ಗೆ ನಿನ್ನೆಯಿಂದ ಜ್ವರ ಅಂತೇರಿ, ಟ್ಯಾಬ್ಲೆಟ್ ಇಂಜೆಕ್ಷನ್ ಎಲ್ಲ ಕೊಡ್ಸಿದ್ರು, ಜ್ವರ ಇನ್ನೂ ಕಮ್ಮಿ ಆಗಿಲ್ವಂತೆ, ಅವನು ಪದೇ ನಮ್ ಇಬ್ರ ಹೆಸರನ್ನೇ ಹೇಳ್ಕೊಂಡು ಕನ್ವರ್ಸ್ತಿದಾನಂತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ನಿಮ್ ಹೆಸ್ರ? ಏನು ನಿಮ್ ಹೆಸರು ಜೈರಾಮ್ ಶ್ರೀರಾಮ್ ಅಂತ ಹೇಳ್ದಂಗೆ ಮಂತ್ರನಾ ನಿಮ್ ಹೆಸರನ್ನೇನು ಜಪ ಮಾಡೋದಿಕ್ಕೆ ಅಂತ ಶಾಂತಿ ಹೀಯಾಳಿಸ್ತಿರ್ತಾಳೆ. ಶಾಂತಿ, ಸುಮ್ನಿರೆ. ಏನಮ್ಮ, ಅವನನ್ನ ಆಸ್ಪತ್ರೆ ಕರ್ಕೊಂಡ್ ಹೋಗಿಲ್ವಾ ಅವಳು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಕರ್ಕೊಂಡ್ ಹೋಗಿದಾರ ಮಾವ, ಆದ್ರೆ ಅವನಿಗೆ ಜ್ವರನೇ ಕಡಿಮೆ ಆಗ್ತಿಲ್ವಂತೆ, ನಮ್ ಹೆಸರು ಹೇಳ್ತಾನೆ ಇದಾನಂತೆ, ನಮ್ಮನ್ನ ನೋಡ್ಬೇಕು ಅಂತ ಅವನಿಗೂ ಆಸೆ ಆಗ್ತಿದ್ಯಂತೆ, ಒಂದ್ಸಲಿ ಬಂದು ಅವನನ್ನ ನೋಡಕ್ ಆಗತ್ತಾ ಅಂತ ಕೇಳ್ತಿದ್ಲು ಅಂತ ಮೀನಾ ಹೇಳ್ತಾಳೆ. ಅದಕ್ ನೀನೇನ್ ಹೇಳ್ದೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನಾನ್ ಏನು ಅಂತ ಹೇಳಿ ನಿಮ್ಮನ್ ಕೇಳ್ದೆ ನಾನ್ ಹೇಗ್ ಉತ್ತರ ಕೊಡ್ಲಿ ಅಂತ ಮೀನಾ ಹೇಳ್ತಾಳೆ. ಇದ್ರಲ್ಲಿ ಹೇಳೋದಕ್ಕೇನಿದೆ, ನಿನ್ ಕೆಲ್ಸ ಏನಿದೆ? ಹೂ ಕಟ್ಟತಾನೆ, ಹೂವ ಕಟ್ಟದ್ವಾ, ಮಾರದ್ವಾ, ಮನೆಗ್ ಬಂದ್ವಾ, ಮನೆ ಕೆಲ್ಸ ನೋಡಿದ್ವಾ, ಇಷ್ಟಲ್ಲೇ ಇರ್ಬೇಕು ನೀನು. ಯಾವನ್ಗೋ ಹುಟ್ಟಿರೋನ್ಗೆ ನೀನ್ ಯಾಕೆ ಹೋಗ್ ನೋಡ್ಬೇಕು ಅಂತ ಶಾಂತಿ ಬೈತಿರ್ತಾಳೆ. ಕೃಷ್ಣ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ ರೀ, ಪಾಪ ರೀ ಅವನು ಅಂತ ಮೀನಾ ಹೇಳ್ಬೇಕಾದ್ರೆ, ಅವನ್ಗೆ ಅಯ್ಯೋ ಪಾಪ ಅನ್ನೋದಿಕ್ಕೆ ಅವನ್ಗೂ ನಮ್ಗೂ ಏನೇ ಸಂಬಂಧ ಇದೆ? ಅವನ್ಗೇನಾದ್ರೆ ನಿನ್ಗೇನೆ ಆಯ್ತು ನೋಡೆ, ಮನೆ ಹಾಳಿ ಇರೋ ಜಾಗಕ್ಕೆ ನೀನ್ ಹೋಗ್ಲೂಬಾರ್ದು, ಅವಳ ಹತ್ರ ಮಾತಾಡ್ಲೂಬಾರ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ, ಅವಳು ಕಾರಣ ಇಲ್ದೆ ಇದನ್ನೆಲ್ಲ ಮಾಡೋಳಲ್ಲ, ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇವರಿಬ್ರನ್ನು ಮನೆ ಕರೆಸ್ತಾ ಇದ್ದಾಳೆ ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಸೂರ್ಯ ಮೀನಾ ಇಬ್ರು ಯೋಚನೆ ಮಾಡ್ತಾ, ಅಪ್ಪಯ್ಯ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ ಅಂತ ಸೂರ್ಯ ಕೇಳ್ತಾನೆ. ನಾನೇ ಹೇಳಾಯ್ತಲ್ಲ, ಇನ್ನೇನೋ ನಿಮ್ಮ ಅಪ್ಪನ ಕೇಳೋದು? ಅಲ್ಲ, ಏನೋ ನೀವೇ ಹೆತ್ತಿರೋ ಮಗನ್ ತರ ಪ್ರೀತಿ ಉಕ್ಕಿ ಹರಿತಾ ಇದೆ ನಿಮ್ಗೆ. ಆ ಕುಳ್ಪಿಶಾಚಿ ಮನೆ ಇಲ್ಲಿರೋವರೆಗೂ ಅವ್ರ ಅಮ್ಮನ್ ತರಾನೇ ನಮ್ಗುನು ತುಂಬಾನೇ ನೋವು ಕೊಟ್ಟಿದ್ದಾನೆ, ತೊಂದ್ರೆ ಕೊಟ್ಟಿದ್ದಾನೆ, ಸುಳ್ಳು ಹೇಳಿದಾನೆ, ಅವನನ್ನ ನೋಡೋದಕ್ಕೆ ನೀವ್ ಯಾರು ಹೋಗ್ಬಾರ್ದು ಅಷ್ಟೇನೆ ಅಂತ ಶಾಂತಿ ಹೇಳಿದಾಗ, ಅಪ್ಪಯ್ಯ ನೀನೇನ್ ಹೇಳ್ತೀಯ ಅಂತ ಸೂರ್ಯ ಕೇಳ್ತಾನೆ. ನೋಡಪ್ಪ,
ಆ ರೋಹಿಣಿನ ನಂಬೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವಳು ಅಂತ ದೊಡ್ಡ ಸುಳ್ಳುಗಳನ್ನೆಲ್ಲ ಹೇಳಿದಾಳೆ. ನಿಜವಾಗ್ಲೂ ಕ್ರಿಶ್ಗೆ ಹುಷಾರಿದ್ಯೋ ಇಲ್ವೋ ಅಂತ ನಮಗ್ ಗೊತ್ತಿಲ್ಲ. ಅಕಸ್ಮಾತ್ ಅವನ್ಗೆ ಹುಷಾರಿಲ್ಲ ಅಂತಂದ್ರು ನಿಮ್ಮಿಬ್ರಿಗೆ ಹೆಸರನ್ನ ಅವನು ಕನ್ವರ್ಸ್ತಾ ಇದ್ದಾನೆ ಅಂತಂದ್ರೆ ಇದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅಂತ ರಂಗನಾಥ್ ಅವರು ಹೇಳ್ಬೇಕಾದ್ರೆ, ಹೌದು ಅಪ್ಪ, ನಾನು ಇದನ್ನೇ ಹೇಳ್ತಾ ಇರೋದು. ಅವಳೇನೋ ಪ್ಲಾನ್ ಮಾಡ್ಕೊಂಡೆ ಇವ್ರಿಬ್ರನ್ನ ಮನೆ ಕರೆಸ್ತಾ ಇದ್ದಾಳೆ ಅಂತ ಮನೋಜ ಹೇಳ್ತಾನೆ. ಸೂರ್ಯ, ನನಗೇನೋ ನೀವು ಅಲ್ಲಿ ಹೋಗ್ದೇ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಿದೆ ಕಣಪ್ಪ. ಕೃಷ್ಣ ನೆನೆಸ್ಕೊಂಡ್ರೆ ನನ್ಗೆ ಬೇಜಾರಾಗತ್ತೆ. ಅವನನ್ನ ನೋಡೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಯೋಚನೆ ಮಾಡೋಣ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ, ಆ ಕುಳ್ ಪಿಶಾಚಿನ ನೀವ್ ಯಾಕ್ರಿ ನೋಡ್ಬೇಕು ಅಂತ ಶಾಂತಿ ಕೇಳ್ತಾಳೆ. ಏ ಶಾಂತಿ, ನೀನು ಚಿಕ್ಕ ಹುಡುಗ ಕಣೆ, ಏನು ಅರಿದಿರೋ ವಯಸ್ಸು. ಆ ರೋಹಿಣಿ ಅವನನ್ನ ಮುಂದೆ ಇಟ್ಕೊಂಡು ಅವನ್ಗೆ ಸುಳ್ಳು ಹೇಳೋದನ್ನ ಬೇರೆ ಕಲ್ಸಿದಾಳೆ. ಅವನ್ ಜೀವನ ಹಾಳಾಗ್ಬಾರ್ದು. ಅದ್ರಲ್ಲಿ ಅವನ್ ತಪ್ಪೇನಿದೆ ಹೇಳು? ಎಲ್ಲಾ ಮಾಡಿದ್ದು ಅವ್ರಮ್ಮ ತಾನೆ. ಏ ಸೂರ್ಯ, ನೀವು ರೋಹಿಣಿ ಮನೆಗ್ ಹೋಗ್ದಿರನೆ ಕೃಷ್ಣ ಮೀಟ್ ಮಾಡೋದ್ ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ, ಇದಕ್ಕೆ ಕಣಪ್ಪಯ್ಯ ಹೇಳೋದು, ನಿನ್ನಂತವ್ರು ಇರ್ಬೇಕು ಅಂತ. ನೀನ್ ಕೊಡೋ ಪ್ರತಿಯೊಂದು ಸಜೆಷನ್ ನಮಗ್ ಬೇಕು ಅಪ್ಪಯ್ಯ. ಏನೇ ಇದ್ರು ಮನ್ಸಾಕ್ಷಿಗೆ ತಕ್ಕಂತೆ ಯೋಚನೆ ಮಾಡೋಣಪ್ಪಯ್ಯ ನೀನು ಅಂತ ಸೂರ್ಯ ಹೇಳ್ತಿರ್ತಾನೆ. ಅಲ್ಲರಿ, ಆ ಹುಡ್ಗನ್ಗೂ ನಮ್ಗೂ ಏನ್ ಸಂಬಂಧ ಇದೆ ಹೇಳಿ? ಅಮ್ಮನೆ ಹಾಳಿ ಸವಾಸನೆ ನಮಗ್ ಬೇಡ ಅಂತ ಅವಳ ಸಂಬಂಧನೇ ಕಟ್ ಮಾಡ್ಬೇಕು ಅಂತ ನೋಡ್ತಾ ಇದೀನಿ. ನೀವ್ ನೋಡಿದ್ರೆ ಸಪ್ರೇಟ್ ಆಗಿ ಹೋಗಿ ಇವ್ರನ್ನ ನೋಡು ಅಂತ ಹೇಳ್ತಾ ಇದ್ದೀರಾ, ಅದಕ್ಕೇನ್ ಅರ್ಥ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮನುಷ್ಯತ್ವ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರನ್ನೇ ಗುರಾಯಿಸ್ತಿರ್ತಾಳೆ. ಸೂಪರ್ ಆಗಿ ಹೇಳ್ದೆ ಬಿಡು ಅಪ್ಪಯ್ಯ ನೀನು, ಒಳ್ಳೆ ಪಾಯಿಂಟ್ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ, ಈ ಮನೇಲಿ ನನ್ ಮಾತನ್ನ ಯಾರ್ ಕೇಳ್ತಾರೆ? ಏಯ್, ನೀವಿಬ್ರು ಅವನನ್ನ ನೋಡಕ್ ಹೋಗಿ ನಿಮ್ಮಿಂದ ಏನಾದ್ರು ಮನೋಜನ್ ಜೀವನಕ್ಕೆ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಆಮೇಲೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನನ್ನಂತ ಕೆಟ್ಟವಳ ನೀವ್ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಂತಿ ಹೇಳಿ ಹೋಗ್ಬೇಕಾದ್ರೆ, ಹಂಗಾದ್ರೆ ಸಕ್ರಮ್ನವ್ರೆ, ಇಷ್ಟ್ ದಿವ್ಸ ನೀವು ಒಳ್ಳೆಯವ್ರಾಗಿದ್ರಾ ಅಂತ ಸೂರ್ಯ ಕೇಳ್ತಾನೆ. ಆಗ ಶಾಂತಿ ತಿರುಗಿ ಸೂರ್ಯನ ಗುರಾಯಿಸ್ಬೇಕಾದ್ರೆ, ಮೀನಮ್ಮ ಬಾಮ್ಮ, ನಂಗ್ ಭಯ ಆಗ್ತೈತೆ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡ್ ಅಲ್ಲಿಂದ ಹೋಗ್ತಾನೆ. ಆಗ ಮನೋಜ ಇವಳು ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾಳಲ್ಲ ಏನು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕ್ರಿಶ್ ಬಗ್ಗೆನೇ ಮಾತಾಡ್ತಿರ್ತಾರೆ. ರೀ, ನೀವು ಕ್ರಿಶ್ ಬಗ್ಗೆ ಏನ್ ಅನ್ಕೊಂಡಿದೀರಾ ಅಂತ ಮೀನಾ ಕೇಳಿದಾಗ, ಈಗ ಅಪ್ಪ ಏನೇ ಸೊಲ್ಯೂಷನ್ ಕೊಟ್ಟಾಯ್ತಲ್ಲಮ್ಮ, ಅವನನ್ನ ನೋಡೋದಕ್ಕೆ ಬೇರೆ ಯಾವ್ದಾದ್ರು ದಾರಿ ಹುಡುಕ್ಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ. ಈಗ ಅವನ್ಗೆ ಜ್ವರ ಇದೆ, ಅವನನ್ನ ಆಚೆ ಕರೆಸಿ ಹೇಗ್ ಮಾತಾಡಕ್ಕಾಗತ್ತೆ ಅಂತ ಮೀನಾ ಹೇಳಿದಾಗ, ಅವನನ್ನ ಆಚೆ ಕರ್ಸೋದು ಬೇಡ, ನಾವು ಅಲ್ಲಿ ಹೋಗೋದು ಬೇಡ, ಆದ್ರೆ ಅವನ್ ಮಾತ್ರ ನಮ್ಮನ್ನ ನೋಡ್ಬೋದು. ಅದಕ್ಕೆ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಸೂರ್ಯ ಹೇಳ್ತಾನೆ. ಏನ್ರಿ ಅದು ಅಂತ ಮೀನಾ ಕೇಳ್ಬೇಕಾದ್ರೆ, ಸೂರ್ಯ ತನ್ನ ಐಡಿಯಾನ ಮೀನನ್ ಹತ್ರ ಹೇಳ್ತಾನೆ. ಈ ಕಡೆ ನೀತುನ ನೋಡೋದಕ್ಕೆ ಅಂತ ಶ್ರುತಿ ಅಪ್ಪ ಅಮ್ಮ ಇಬ್ರು ನೀತು ಮನೆಗೆ ಹೋಗ್ತಾರೆ. ನೀವ್ಯಾಕೆ ಇಲ್ಲಿಗ್ ಬಂದ್ರಿ ಅಂತ ನೀತು ಕೇಳ್ಬೇಕಾದ್ರೆ, ನಮ್ಮ ಅಳಿಯಂದ್ರು ನಿನ್ಗೆ 9 ಲಕ್ಷ ರೂಪಾಯಿ ಕೊಡು ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾನ್ ಚೆಕ್ ತಗೊಂಡ್ ಬಂದಿದೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್, ನೀನು ಈ ಚೆಕ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ರವಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ವಿಡಿಯೋ ಹಾಕಿ ನನ್ ಮಗಳನ್ನ ಕ್ಷಮೆ ಕೇಳಿ ಈ ಊರನ್ನ ಅಲ್ದೆ ಹೋದ್ರೆ ಈ ದೇಶನ ಬಿಟ್ಟು ಹೊರಟೋಗು ಅಂತ ವಾಸುದೇವ್ ಹೇಳ್ತಾನೆ. ನಿನ್ನಿಂದಾಗಿ ನನ್ ಮಗಳ ಜೀವನ ಹಾಳಾಗೋಗ್ತಾ ಇದೆ, ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ ಅಂತ ನನಗ್ ಮಾತ್ರ ಗೊತ್ತು. ಹೇಳಿದ ಅರ್ಥ ಆಯ್ತು ತಾನೆ? ಮೊದ್ಲು ಇಲ್ಲಿಂದ ನೀನು ಇದನ್ನ ಇಸ್ಕೊಂಡು ಎಲ್ಲಾದ್ರೂ ಹಾಳಾಗೋಗು ಅಂತ ಶೀಲಾ ಹೇಳ್ತಿರ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ನೀತು ಅವಳ ಪಾಡುಗಳು ನಿಂತಿರ್ಬೇಕಾದ್ರೆ, ನೀನೇನೆ ಕೇಳ್ತಾ ಇರೋದು, ಉತ್ತರ ಕೊಡು ಅಂತ ಶೀಲಾ ಕೇಳ್ತಾಳೆ. ನೀವ್ ಮಾತಾಡ್ತಾ ಇದ್ದೀರಾ, ನಾನ್ ಕೇಳಿಸ್ಕೊತಾ ಇದ್ದೀನಿ, ಆದ್ರೆ ನೀವ್ ಹೇಳಿದನ್ ಯಾವ್ದನ್ನು ನಾನ್ ಮಾಡೋದಿಲ್ಲ ಅಂತ ನೀತು ಹೇಳ್ತಾಳೆ. ಯಾಕೆ, ಕೊಟ್ಟಿದ್ದು ಸಾಕಾಗ್ಲಿಲ್ವಾ ಅನ್ಸುತ್ತೆ ನಿನ್ಗೆ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ಏನು ಹೆದರ್ಸ್ತಾ ಇದ್ಯಾ? ಮತ್ತೆ ನನ್ನನ್ನ ಹೊಡೆಯೋದಿಕ್ಕೆ ಜನನ್ ಕರೆಸ್ತೀಯಾ? ನೀನು ಊರ್ ಬಿಟ್ಟು ಹೋಗು ಅಂತ ಹೇಳಿದ ತಕ್ಷಣ ನಾನು ಹೊರಟೋಗ್ಬಿಡ್ಬೇಕಾ ಅಂತ ನೀತು ಹೇಳ್ಬೇಕಾದ್ರೆ, ಏಯ್, ಬೇರೆಯವ್ರ ಗಂಡನ್ನ ಬೇಕು ಅಂತ ಅನ್ಕೋತಿದ್ಯಲ್ಲ, ನಾಚಿಕೆ ಆಗೋದಿಲ್ವೇನೆ ನಿನ್ಗೆ ಅಂತ ಶೀಲಾ ಬೈತಿರ್ತಾಳೆ. ನಾನು ಬೇಕು ಅಂತ ಅನ್ಕೊಳ್ತಿಲ್ವಲ್ಲ, ನಾನ್ ಅವ್ರನ್ನ ಲವ್ ಮಾಡ್ತಾ ಇದೀನಿ ಅಷ್ಟೇನೆ ಅಂತ ನೀತು ಹೇಳ್ತಾಳೆ. ಛೀ, ಎಂತ ಜನ್ಮ ನಿಂದು ಅಂತ ಶೀಲಾ ಬೈತಾಳೆ. ಆಕ್ಚುಲಿ ನಾನು ಅವನನ್ನ ಮರ್ತೋ ಸುಮ್ನಾಗ್ಬಿಡೋಣ ಅನ್ಕೊಂಡೆ, ಆದ್ರೆ ನನ್ನನ್ನ ಇಷ್ಟ್ರ ಮಟ್ಟಿಗೆ ಬಿಟ್ಟಿದ್ದು ನೀವೇನೆ. ನಿಮ್ಮಿಂದನೇ ನಾನು ರವಿ ಬೇಕು ಅಂತ ಅಷ್ಟೊಂದು ಆಸೆ ಪಡ್ತಾ ಇರೋದು. ನಾನ್ ಇವಾಗ್ಲೂ ಮನ್ಸ್ ಮಾಡಿದ್ರೆ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅಂತ ನೀತು ಹೇಳ್ಬೇಕಾದ್ರೆ, ನನ್ ಮಗಳ ಜೀವನನ ನೀನ್ ಹಾಳ್ ಮಾಡ್ಬೇಕಾದ್ರೆ ಅದನ್ನ ನೋಡ್ಕೊಂಡು ನಮ್ಗೆ ಏನು ಅನ್ಸೋದೇ ಇಲ್ವಾ? ಕೋಪ ಬರೋದೇ ಇಲ್ವಾ? ಅದಕ್ಕೆ ಆ ರೀತಿ ಮಾಡಿದ್ವಿ ನೋಡು. ಇವಾಗ ದುಡ್ಡು ಕೊಡ್ತಾ ಇದೀವಿ ತಾನೆ, ತಗೊಂಡು ಇಲ್ಲಿಂದ ತೊಲಗು ಅಂತ ಶೀಲಾ ಹೇಳ್ತಾಳೆ. ಆಂಟಿ, ನೀವ್ ಇವಾಗ ಎಷ್ಟ್ ದುಡ್ಡು ಕೊಡ್ತಾ ಇದೀರೋ ಇದಕ್ಕಿಂತ 3ರಷ್ಟು ದುಡ್ಡನ್ನ ನಾನ್ ನಿಮ್ಗೆ ಕೊಡ್ತೀನಿ. ನೀವು ನಿಮ್ ಗಂಡನ ಬಿಟ್ಬಿಡ್ತೀರಾ ಅಂತ ನೀತು ಕೇಳ್ಬೇಕಾದ್ರೆ, ಏಯ್, ಹಲ್ಲು ಅದ್ರಸ್ಬಿಡ್ತೀನಿ ಅಂತ ಶೀಲಾ ಹೇಳ್ತಾಳೆ. ಕೋಪ ಬರ್ತಿದೆ ತಾನೆ? ಸೇಮ್ ನನಗೂ ಇದೇ ರೀತಿನೇ ಅನ್ನಿಸ್ತಾ ಇರೋದು. ನಾನು ರವಿನ ಬಿಟ್ಟು ಹೋಗೋದಿಲ್ಲ ಅಂತ ನೀತು ಖಡಾಖಂಡಿತವಾಗಿ ಹೇಳ್ಬಿಡ್ತಾಳೆ. ಏಯ್ ರವಿ ನನ್ ಮಗಳ ಗಂಡ ಕಣೆ ಅಂತ ಶೀಲಾ ಹೇಳ್ಬೇಕಾದ್ರೆ, ನಾನ್ ಇಲ್ಲ ಅಂತ ಹೇಳಿಲ್ವಲ್ಲ, ನಾನು ರವಿನ ಲವ್ ಮಾಡ್ತಿದ್ದೇನೆ ಅಷ್ಟೇ. ಈಗ ನೋಡಿ, ನನ್ ಮೇಲಿರೋ ಕೇರ್ಗೆ ನಿಮ್ ಹತ್ರ ಬಂದು ದುಡ್ಡು ಕೊಡಿ ಅಂತೆಲ್ಲ ಹೇಳಿದಾರೆ, ಆದ್ರೆ ನನಗೆ ನಿಮ್ ದುಡ್ಡು ಬೇಡ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ ಮಗಳ ಲೈಫ್ಗೆ ನಾನ್ ಬರೋದೇ ಇಲ್ಲ
ಆದ್ರೆ ನಾನ್ ರವಿನೇ ಲವ್ ಮಾಡ್ತೀನಿ ಅಂತ ನೀತು ಹೇಳ್ತಾನೆ ಇರ್ತಾಳೆ. ರೀ, ಇವಳಿಗೆ ಹುಚ್ಚಿಡ್ದಿದೆ ಅನ್ಸುತ್ತೆ, ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ ಅಂತ ಶೀಲಾ ಹೇಳ್ಬೇಕಾದ್ರೆ, ಆಂಟಿ, ನಾವ್ ಇಷ್ಟಪಟ್ಟಿರೋ ದೇವ್ರನ್ನ ಪೂಜೆ ಮಾಡೋದಿಕ್ಕೆ ನಮ್ಗೆ ರೈಟ್ಸ್ ಇದೆ ಅಲ್ವಾ? ಅದೇ ತರನೇ ನನಗಿಷ್ಟ ಆಗಿರೋರ್ನ ನಾನ್ ಲವ್ ಮಾಡ್ತಾ ಇದೀನಿ, ಅದನ್ನ ಬೇಡ ಅಂತ ಹೇಳೋದಿಕ್ಕೆ ನಿಮ್ಗ್ ಯಾವ ರೈಟ್ಸು ಇಲ್ಲ ಅಂತ ನೀತು ಹೇಳ್ಬೇಕಾದ್ರೆ, ನೋಡು, ನನ್ ಮಗಳ ಜೀವನದಲ್ಲಿ ತಲೆ ಹಾಕಿದ್ ಸಾಕು, ಈ ದುಡ್ಡು ತಗೊಂಡು ನೀನ್ ಊರ್ಗೆ ವಾಪಸ್ ಹೊರಟೋಗು ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ನಾನ್ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನೀನ್ ಹೇಳೋ ಅವಶ್ಯಕತೆ ಇಲ್ಲ, ರವಿ ಎಲ್ಲಿರ್ತಾನೋ ಅಲ್ಲೇ ನಾನು ಇರೋದು ಅಂತ ನೀತು ಹೇಳ್ದಾಗ, ನೋಡು, ಹಿಂಗೆ ಹೇಳ್ತಾ ಇದ್ರೆ ನೀನ್ ಮಾಡ್ತೀನೋ ನನ್ಗ್ ಗೊತ್ತಿಲ್ಲ, ನಿನ್ ಮುಖಕ್ಕೆ ಅಂತ ವಾಸುದೇವ್ ಹೇಳ್ಬೇಕಾದ್ರೆ, ನೋಡಿ, ನೀವೇನ್ ಹೇಳ್ಬೇಕು ಅನ್ಕೊಂಡಿದಿರೋ ನನ್ಗೆ ಅರ್ಥ ಆಗ್ತಿದೆ, ನೀವೇನೇ ಹೆದರ್ಸಿದ್ರು ಬೆದರ್ಸಿದ್ರು ನಾನಂತೂ ಎಲ್ಲೂ ಹೋಗೋದಿಲ್ಲ, ನಾನ್ ಹೆದರ್ಕೊಳ್ಳೋದು ಇಲ್ಲ, ನಿಮ್ಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಅದನ್ನ ಮಾಡ್ಕೊಳ್ಳಿ. ಆಲ್ರೆಡಿ ನೀವ್ ಮಾಡೋ ಕೆಲ್ಸಕ್ಕೆ ರವಿಗೆ ನನ್ ಮೇಲೆ ಸಿಂಪತಿ ಬಂದಿದೆ, ನೀವೇನೇ ಮಾಡಿದ್ರು ಅವನ್ಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಯಾರಗ್ ಗೊತ್ತು, ನಿಮ್ ಮಗಳನ್ನ ಬಿಟ್ಟು ಅವನ ನನ್ ಹತ್ರನೇ ಬರ್ಬೋದೇನೋ ಅಂತ ನೀತು ಹೇಳ್ಬೇಕಾದ್ರೆ, ಏಯ್, ಹಲ್ಲು ಉದುರಿಸ್ಬಿಡ್ತೀನಿ ನಿನ್ಗೆ ಅಂತ ವಾಸುದೇವ್ ಅವಳಿಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ. ಆಗ ಶೀಲಾ ಅವನನ್ನ ತಡೆದ್ ನಿಲ್ಸಿ, ಬೇಡಾರಿ ಅಂತ ಶೀಲಾ ಹೇಳ್ಬೇಕಾದ್ರೆ, ನೋಡಿ, ನಾನ್ ಇವಾಗ್ಲೂ ಹೇಳ್ತಾ ಇದೀನಿ, ನಿಮ್ ಮಗಳ ಲೈಫ್ಗೆ ನಾನ್ ತಲೆ ಹಾಕೋದಿಲ್ಲ, ಆದ್ರೆ ರವಿನ ಲವ್ ಮಾಡ್ಬೇಡ ಅಂತ ಹೇಳೋದಿಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. ನೋಡಿ, ನಾನ್ ಯಾವ್ದೇ ಕಾರಣಕ್ಕೂ ರವಿನ ಮರೆಯೋದಿಲ್ಲ, ಹಾಗೆ ರವಿನ ಲವ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ, ನಾನು ಅವನನ್ನ ಮರೆಯೋದು ಇಲ್ಲ ಅಂತ ನೀತು ಹೇಳ್ಬೇಕಾದ್ರೆ, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ, ನನ್ ಮಗಳ ಜೀವನಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಾನ್ ನಿನ್ನನ್ನ ಕೊಲೆ ಮಾಡೋದಕ್ಕೂ ಹೇಸೋದಿಲ್ಲ ಅಂತ ವಾಸುದೇವ್ ಹೇಳ್ತಾನೆ. ನೀವ್ ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಾನಂತೂ ನನ್ ಹಠ ನಾನ್ ಬಿಡೋದಿಲ್ಲ, ರವಿನ ಮರೆಯೋದಿಲ್ಲ ಅಂತ ನೀತು ಖಡಾಖಂಡಿತವಾಗಿ ಹೇಳ್ಬಿಡ್ತಾಳೆ. ಇವಳತ್ರ ಮಾತಾಡಿ ವೇಸ್ಟ್, ಬನ್ನಿ ಅಂತ ಹೇಳ್ತಾ ಶೀಲಾ ವಾಸುದೇವ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕ್ರಿಶ್ ಊಟ ಮಾಡೋದಕ್ಕೂನು ಬೇಡ ಅಂತ ಹಠ ಮಾಡ್ತಿರ್ತಾನೆ. ಆಗ ರೋಹಿಣಿ ಅವನ್ಗೆ ಬಲವಂತವಾಗಿ ತಿನ್ಸೋದಕ್ಕೆ ಅಂತ ನೋಡ್ಬೇಕಾದ್ರೆ, ಇಲ್ಲ, ನನ್ಗೆ ಊಟ ಬೇಡ, ನನ್ಗೆ ಮೀನಾ ಆಂಟಿ ಸೂರ್ಯ ಅಂಕಲ್ ಬೇಕು ಅಂತ ಹಠ ಮಾಡ್ತಿರ್ತಾನೆ. ಅಷ್ಟ್ರಲ್ಲಿ ಕಾಲಿಂಗ್ ಬೆಲ್ ಸೌಂಡ್ ಆಗತ್ತೆ. ಯಾರಿರ್ಬೋದು ಅಂತ ಪ್ರಮೀಳ್ ಅವರು ಹೋಗಿ ನೋಡ್ತಾರೆ. ಆಗ ವಿಶಾಲು ಅಲ್ಲಿ ಬಂದಿರ್ತಾಳೆ. ಸೀದಾ ಒಳಗಡೆ ಬಂದು, ಹೇಗಿದೆ ನಿನ್ ಮಗ ಅಂತ ಎಲ್ಲ ವಿಚಾರಿಸ್ಬೇಕಾದ್ರೆ, ಆಂಟಿ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದೀನಿ, ಆದ್ರೆ ಜ್ವರ ಇನ್ನೂ ಕಮ್ಮಿ ಆಗಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಎಲ್ಲ ಸರಿ ಹೋಗುತ್ತಮ್ಮ, ನೀನೇನ್ ತಲೆ ಕೆಡಿಸ್ಕೋಬೇಡ, ನಿನ್ಗೇನೇ ಹೆಲ್ಪ್ ಬೇಕಿದ್ರು ನನ್ನನ್ನ ಕೇಳು ಅಂತ ವಿಶಾಲು ಹೇಳ್ತಿರ್ತಾಳೆ. ಅದು ಹಾಗಲ್ಲ ಆಂಟಿ, ಇವನು ಆಗಾಗ ಸೂರ್ಯ ಮತ್ತೆ ಮೀನಿನ ಹೆಸರನ್ನ ಹೇಳಿ ಕನ್ವರ್ಸ್ತಿದ್ದಾನೆ, ಅವ್ರನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಅಂತ ರೋಹಿಣಿ ಹೇಳ್ದಾಗ, ಅವ್ರ ಜೊತೆ ಸ್ವಲ್ಪ ದಿವಸ ಇದ್ನಲ್ಲ, ಅದಕ್ಕೆ ಅವನು ಅವ್ರನ್ನೇ ಮನ್ಸಿಗೆ ಹಚ್ಕೊಂಡಿದ್ದಾನೆ ಅನ್ಸುತ್ತೆ, ಅದಕ್ಕೆ ಹಿಂಗ್ ಹೇಳ್ತಾ ಇದ್ದಾನೆ. ಅವನು ಆಸೆ ಪಡ್ತಿದ್ದಾನೆ ಅಂತ ಅವ್ರೇನ್ ಇಲ್ಲಿಗ್ ಬರ್ತಾರಾ ಅಂತ ವಿಶಾಲು ಹೇಳ್ದಾಗ, ನಾನು ಮೀನಿನ ಹತ್ರ ಈ ವಿಷಯವಾಗಿ ಮಾತಾಡ್ದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಓ, ಹಾಗಾ, ಏನಂದ್ಲ ಅವಳು ಅಂತ ವಿಶಾಲು ಕೇಳ್ಬೇಕಾದ್ರೆ, ಕ್ರಿಶ್ ಪರಿಸ್ಥಿತಿ ಬಗ್ಗೆ ಅವಳ ಹತ್ರ ಹೇಳ್ದೆ, ನೀನು ಮತ್ತೆ ಸೂರ್ಯ ಇಬ್ರು ಬಂದು ನೋಡಕ್ಕಾಗತ್ತಾ ಅಂತ ಕೇಳ್ದೆ, ಆದ್ರೆ ಅವಳೇನು ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ, ಬರ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೇಗಾದ್ರೂ ಮಾಡಿ ಇವಳತ್ರ ಮಾತಾಡಿ ಅವ್ರ ಇಲ್ಲಿಗ್ ಬರ್ದಿರೋ ರೀತಿ ಇವಳನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕಲ್ಲ ಅಂತ ವಿಶಾಲು ಮನ್ಸಲ್ಲೇ ಅನ್ಕೊಂಡು, ಅವ್ರು ಹೇಗಮ್ಮ ಇಲ್ಲಿಗ್ ಬರ್ತಾರೆ, ನೀನನ್ನ ಓಡಿಸ್ಬಿಟ್ವಲ್ಲ ಅಂತ ತುಂಬಾ ಖುಷಿಲಿದ್ದಾರೆ, ನೀನು ಅವ್ರನ್ನ ಕರೆಯೋದಕ್ ಬದ್ಲು ಮನೋಜನ್ನ ಇಲ್ಲಿಗೆ ಕರ್ಸ್ಬೇಕಾಗಿತ್ತು, ನಿನ್ ಗಂಡನ ನಿನ್ ಕಡೆ ಹೇಳ್ಕೊಳಕ್ ತಾನೆ ನೀನ್ ಯೋಚನೆ ಮಾಡ್ತಾ ಇರೋದು, ಈ ತರ ಕಾರಣ ಕೊಟ್ಟಾದ್ರೂ ನಿನ್ ಗಂಡನ್ನ ನಿನ್ ಹತ್ರ ಕರ್ಸ್ಕೋಬೋದಲ್ವಾ, ಅದ್ರಿಂದ ನಿನ್ ಜೀವನಕ್ಕೂ ಒಳ್ಳೇದಲ್ವಾ ಅಂತ ವಿಶಾಲು ಹೇಳ್ಬೇಕಾದ್ರೆ, ಇದೆಲ್ಲ ನನ್ಗೆ ಗೊತ್ತಾಗ್ಲೇ ಇಲ್ಲ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ನೋಡ್ ರೋಹಿಣಿ, ನೀನ್ ಇವಾಗ್ಲೇ ಮನೋಜನ್ನ ಕಂಟ್ರೋಲ್ ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಷ್ಟರಲ್ಲಿ ಶಾಂತಿ ಮಾಸ್ಟರ್ ಮನೋಜನ್ನ ತನ್ ಕೈವಶ ಮಾಡ್ಕೊಂಡ್ಬಿಡ್ತಾರೆ. ಆಲ್ರೆಡಿ ಎಷ್ಟೇ ಆದ್ರೂ ಅಮ್ಮನ್ ಮಗ, ಅಮ್ಮನ್ ಮಾತನ್ನ ಮೀರೋದಿಲ್ಲ. ನೀನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಕೃಷ್ಣ ನಿನ್ ಹೆಸರನ್ನೇ ಹೇಳ್ಕೊಂಡು ಕೊರಗ್ತಿದ್ದಾನೆ ಅಂತ ಹೇಳಿದಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಂತ ವಿಶಾಲು ಹೇಳ್ದಾಗ, ಆದ್ರೆ ಏನ್ ಮಾಡೋದಂಟಿ, ಅವನು ಸೂರ್ಯ ಮತ್ತೆ ಮೀನಿನ ಹೆಸರನ್ನೇ ಕನ್ವರ್ಸ್ತಾ ಇದ್ದಾನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ, ಅದೆಲ್ಲ ಇರ್ಲಿ ಕಣಮ್ಮ, ಆದ್ರೆ ನೀನು ಮನೋಜನ್ ಹತ್ರ ಹಂಗೆ ಹೇಳ್ಬೇಕಾಗಿತ್ತು. ಏನಮ್ಮ, ಇನ್ನು ನಿನ್ಗೆ ಇದ್ರ ಬಗ್ಗೆ ಸ್ವಲ್ಪನೂ ಗೊತ್ತೇ ಆಗ್ತಿಲ್ವಲ್ಲ, ಇದನ್ನೆಲ್ಲ ನಾನ್ ನಿನ್ಗೆ ಹೇಳ್ಕೊಡ್ಬೇಕಾ ಅಂತ ವಿಶಾಲು ಹೇಳ್ಬೇಕಾದ್ರೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ನೀವ್ ಹೇಳಿದ್ರೆ ನಿಜಾನೇ, ನನಗೆ ಅವನು ಸೂರ್ಯ ಮೀನಿನ ಹೆಸರನ್ನ ಕನ್ವರ್ಸ್ಬೇಕಾದ್ರೆ ನನ್ಗೆ ಮನೋಜ್ ಹೆಸರು ನೆನ್ಪಿಗೆ ಬರ್ಲೇ ಇಲ್ಲ. ನಾನೀಗ ಇದ್ರ ಬಗ್ಗೆ ಮೀನನ್ ಹತ್ರ ಹೇಳಿದೀನಿ, ನೋಡೋಣ ಅವ್ರು ಬರ್ತಾರೋ ಏನೋ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಮತ್ತೆ ಕಾಲಿಂಗ್ ಬೆಲ್ ಸೌಂಡ್ ಆಗತ್ತೆ. ರೋಹಿಣಿ ಯಾರು ಅಂತ ನೋಡಕ್ ಹೋದಾಗ, ಒಂದ್ ನಿಮಿಷ ಇರು, ಒಂದ್ ವೇಳೆ ಆ ಸೂರ್ಯ ಮೀನ ಬಂದಿದ್ರೆ ಕಷ್ಟ ಆಗತ್ತೆ, ಅವ್ರೇನಾದ್ರೂ ನನ್ನನ್ನ ಇಲ್ಲಿ ನೋಡಿದ್ರೆ ಅವ್ರಿಗೆ ನಮ್ ವಿಷಯ ಗೊತ್ತಾಗೋಗುತ್ತೆ, ನಮ್ ಪ್ಲಾನ್ ಎಲ್ಲ ಹಾಳಾಗೋಗ್ಬಿಡತ್ತೆ ಅಂತ ಹೇಳ್ತಾ ವಿಶಾಲು ರೂಮಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾಳೆ. ಯಾರಿರ್ಬೋದು ಅಂತ ರೋಹಿಣಿ ಬಾಗ್ಲ ತೆಗೆದು ನೋಡ್ದಾಗ ಅಲ್ಲಿ ಮಂಜ ಇರ್ತಾನೆ. ಏನ್ ಮಂಜ, ಇಲ್ಲಿಗ್ ಬಂದಿದ್ಯಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಕ್ರಿಶು ಅಕ್ಕ ಮತ್ತೆ ಭಾವನ ನೋಡ್ಬೇಕು ಅಂತ ಆಸೆ ಪಟ್ನಂತೆ ಅಂತ ಮಂಜ ಹೇಳ್ಬೇಕಾದ್ರೆ, ಹೌದು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ವಿಡಿಯೋ ಕಾಲ್ ಅಲ್ಲಿ ಕೃಷ್ಣ ಅಕ್ಕ ಭಾವ ನೋಡ್ಬೇಕಂತೆ ಅಂತ ಮಂಜ ಹೇಳ್ತಾನೆ. ಯಾಕೆ, ಅವ್ರಿಗೆ ಡೈರೆಕ್ಟ್ ಆಗಿ ಬರೋದಕ್ ಆಗೋದಿಲ್ವಂತ ಅಂತ ರೋಹಿಣಿ ಹೇಳಿದಾಗ, ಅವ್ರಿಗೆ ಕೃಷ್ ಜೊತೆ ಮಾತಾಡ್ಬೇಕು ಅಷ್ಟೇನೆ, ಅವ್ರು ಹೇಗ್ ಮಾತಾಡಿದ್ರೆ ನಿನ್ಗೇನು,
ಇವಾಗ ಕೃಷ್ಣ ನೋಡ್ಬೋದಾ ಅಂತ ಮಂಜ ಕೇಳ್ತಾನೆ. ಸರಿ ಬಾ ಅಂತ ಹೇಳಿ ರೋಹಿಣಿ ಮಂಜನ ಕರ್ಕೊಂಡು ರೂಮ್ ಹೋಗ್ತಾಳೆ. ಈ ಕಡೆ ಮಂಜ ಕೃಷ್ಣ ರೂಮ್ ಅಲ್ಲಿ ಬಂದು ನೋಡಿ ಅವನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮೀನಾ ಮತ್ತೆ ಸೂರ್ಯಂಗೆ ಫೋನ್ ಮಾಡಿ ತಿಳಿಸ್ತಾನೆ. ಹಾಗೆ ವಿಡಿಯೋ ಕಾಲ್ ಮಾಡಿ ಕ್ರಿಶ್ ಕೈಗೆ ಕೊಟ್ಟಾಗ ಕ್ರಿಶ್ ಜ್ವರದಿಂದ ಒದ್ದಾಡ್ತಿರೋದನ್ನ ಮೀನಾ ಮತ್ತೆ ಸೂರ್ಯ ಗಮನಿಸ್ತಾರೆ. ಅದನ್ನ ನೋಡಿ ಅವ್ರಿಗೂ ತುಂಬಾನೇ ಬೇಜಾರಾಗತ್ತೆ. ಇಬ್ರು ಸೇರಿ ಕೃಷ್ಣ ವಿಚಾರಿಸ್ಕೋಬೇಕಾದ್ರೆ ಆಂಟಿ ಅಂಕಲ್ ನೀವಿಬ್ರು ನನ್ನನ್ನ ನೋಡೋದಕ್ ಬರೋದಿಲ್ವಾ ಅಂತ ಕ್ರಿಶ್ ಕೇಳ್ತಾನೆ. ಅದ್ರಿಂದ ಮೀನಾ ಸೂರ್ಯನ್ಗೆ ತುಂಬಾನೇ ಬೇಜಾರಾಗತ್ತೆ. ನೀವ್ ಬಂದು ನನ್ನನ್ನ ಮನೆ ಕರ್ಕೊಂಡ್ ಹೋಗ್ತೀರಾ ಅಂತ ಕ್ರಿಶ್ ಕೇಳ್ಬೇಕಾದ್ರೆ ಬರ್ತೀನಿ ಕಣೋ, ಖಂಡಿತ ಬರ್ತೀನಿ, ನೀನು ಔಷಧಿ ಮಾತ್ರೆನೆಲ್ಲ ಸರಿಯಾಗಿ ತಗೋ ಸರಿನಾ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ಅಂತ ಕ್ರಿಶ್ ತಲೆ ಆಡಿಸ್ತಾನೆ. ನಾನ್ ನಿನ್ ಜೊತೆ ಬಂದಾಗ ನೀನ್ ನನ್ನ ಹತ್ರ ಚೆನ್ನಾಗ್ ಮಾತಾಡ್ಬೇಕು ಆಟ ಆಡ್ಬೇಕು ಅಂದ್ರೆ ನಿನ್ ಶಕ್ತಿ ಬೇಕು ತಾನೆ, ನೀನು ಸರಿಯಾಗಿ ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ತಗೋ, ಬೇಗ ಸರಿ ಹೋಗ್ತೀಯಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಹಾಗೆ ಮೀನಾ ಕ್ರಿಶ್ ಹತ್ರ ಮಾತಾಡ್ತಾ ನೋಡು ಕ್ರಿಶ್, ಇನ್ಮೇಲೆ ನೀನು ನಿಮ್ಮ ಅಮ್ಮನ್ ಜೊತೆನೆ ಇರ್ಬೇಕು, ಇನ್ಮೇಲೆ ಅವರೇ ನಿನಗೆಲ್ಲ, ಅವ್ರ ಹತ್ರ ನನ್ನನ್ನ ಮತ್ತೆ ಅಂಕಲ್ನ ನೋಡ್ಬೇಕು ಅಂತ ಹಠ ಮಾಡ್ಬಾರ್ದು ಅಂತ ಮೀನಾ ಹೇಳ್ಕೊಡ್ಬೇಕಾದ್ರೆ ಅದಕ್ಕೆ ಕ್ರಿಶ್ ಸರಿ ಅಂತ ಹೇಳ್ತಿದ್ರೆ ಇದನ್ನ ಕೇಳಿ ರೋಹಿಣಿಗೆ ಕೋಪ ಬರ್ತಿರತ್ತೆ. ಸರಿ ಆಯ್ತು ಬಾಯ್ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡಿದಾಗ ಮಂಜ ಬರ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಆಚೆಗೆ ಬರ್ತಾನೆ. ಆಗ ಇನ್ನೊಂದ್ ರೂಮಲ್ಲಿ ವಿಶಾಲು ಇರೋದನ್ನ ಮಂಜ ನೋಡ್ಬಿಡ್ತಾನೆ. ಮಂಜ ಸೂರ್ಯ ಮೀನಿಗೆ ಥ್ಯಾಂಕ್ಸ್ ಹೇಳ್ದೆ ಅಂತ ಹೇಳಪ್ಪ ಅಂತ ಪ್ರಮೀಳ್ ಅವ್ರು ಹೇಳ್ಬೇಕಾದ್ರೆ ಸರಿ ಆಯ್ತು ಆಂಟಿ ಅಂತ ಹೇಳಿ ಮಂಜ ಅವ್ರ ಮನೆಯಿಂದ ಆಚೆಗ್ ಬರ್ತಾನೆ. ಆಗ ಬಚ್ಚಿಟ್ಕೊಂಡಿರೋ ವಿಶಾಲು ಆಚೆಗ್ ಬಂದು ನೋಡ್ದ ರೋಹಿಣಿ, ಇದಕ್ಕೇನೆ ಹೇಳಿದ್ದು ನೀನು ಈ ವಿಷಯನ ಸೂರ್ಯ ಮೀನಿಂಗ್ ಹೇಳೋದಕ್ಕಿಂತ ಮನೋಜ್ ಹೇಳ್ಬೇಕಾಗಿತ್ತು, ಈ ಮನೆಗ್ ಯಾಕೆ ಬರೋದು ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿ ಮಾತಾಡಿದಾರೆ ನೋಡು, ಎಷ್ಟು ಕೊಬ್ಬಿರ್ಬೇಕು ಅವ್ರಿಗೆ ಅಂತ ವಿಶಾಲು ಹೇಳ್ಬೇಕಾದ್ರೆ ಕ್ರಿಶ್ ಸರಿ ಹೋದ್ರೆ ನನ್ಗಷ್ಟೇ ಸಾಕು ಆಂಟಿ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಆದ್ರೂ ನೀ ಯಾವ್ದಕ್ಕೂ ಇದನ್ನ ಸುಮ್ನೆ ಬಿಡ್ಬೇಡ, ಹೇಗಾದ್ರೂ ಮಾಡಿ ಮನೋಜನ್ನ ಇಲ್ಲಿಗ್ ಬರೋ ರೀತಿ ಮಾಡು, ಆಗ್ಲೇ ನೀನ್ ಅನ್ಕೊಂಡಂಗೆ ಮನೋಜನ್ ಜೊತೆ ಜೀವನ ಮಾಡಕ್ಕಾಗೋದು ಅಂತ ವಿಶಾಲು ರೋಹಿಣಿಗೆ ಹೇಳ್ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮನೋಜ ಹಾಲ್ ಅಲ್ಲಿ ಮಲ್ಕೊಳಕ್ಕಾಗ್ದೆ ಒದ್ದಾಡ್ಬೇಕಾದ್ರೆ ನೀನಾ ನೀರನ್ ತಗೊಂಡು ರೂಮ್ಗೆ ಹೋಗ್ತಿರ್ತಾಳೆ. ಆಗ ಸೂರ್ಯ ರೂಮ್ ಡೋರ್ ಲಾಕ್ ಮಾಡ್ಕೊಂಡಿದ್ದಾಗ ರೀ ಯಾಕ್ರಿ ರೂಮ್ ಡೋರ್ ಲಾಕ್ ಮಾಡಿದೀರಾ, ಬಾಗ್ಲು ತೆಗೀರಿ ಅಂತ ಮೀನಾ ಕದ ಕುಡ್ತಾ ಇರ್ತಾಳೆ. ಸೂರ್ಯ ನಿಧಾನಕ್ಕೆ ರೂಮ್ ಡೋರ್ನ ಓಪನ್ ಮಾಡಿ ಆಚೆಗೆ ಬರ್ತಾನೆ. ಬೇಕು ಅಂತಾನೆ ಉರ್ಸ್ತಾ ಇದೀರಾ, ಉರ್ಸಿ ಮಾಡ್ತೀನಿ ನಿಮ್ಗೆ, ನನಗ್ ಬೇರೆ ನಿದ್ದೆ ಬರ್ತಾ ಇಲ್ಲ ಅಂತ ಮನೋಜ ಗೊಣಗಾಡ್ಕೊಂಡು ಹಂಗೆ ಮಲ್ಕೋತಾನೆ. ಮೀನಮ್ಮ ನಿನ್ಗೊಂದು ಸರ್ಪ್ರೈಸು ಬಾ ಅಂತ ಹೇಳಿ ಸೂರ್ಯ ರೂಮ್ ಒಳಗಡೆ ಮೀನಿನ ಕರ್ಕೊಂಡ್ ಹೋಗ್ತಾನೆ. ಮೀನಿಗೋಸ್ಕರ ಅಂತಾನೆ ಸೂರ್ಯ ರೂಮ್ ನ ಡೆಕೋರೇಟ್ ಮಾಡಿರ್ತಾನೆ. ಹೆಂಗಿದೆ ನನ್ ಸೆಟಪ್ ಅಂತ ಸೂರ್ಯ ಕೇಳ್ಬೇಕಾದ್ರೆ ಏನ್ರಿ ಇದೆಲ್ಲ, ಇದಕ್ಕೆಲ್ಲ ಈ ರೀತಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ ಏನ್ ಮಾಡೋದು ಮೀನಮ್ಮ, ತುಂಬಾ ದಿವಸ ಆದ್ಮೇಲೆ ನಮ್ಗೆ ರೂಮ್ ಸಿಕ್ಕಿದೆ, ಇದು ಒಂದ್ ರೀತಿ ನಮ್ಗೆ ಹಬ್ಬನೇ ಅಲ್ವಾ, ಅದಕ್ಕೋಸ್ಕರನೇ ಅಂತ ಸೂರ್ಯ ಮೀನಿನ ಹತ್ರ ಹೇಳ್ತಾ ಖುಷಿ ಪಡ್ತಿರ್ತಾನೆ. ಹಾಗೆ ಮೀನನ್ನ ಎತ್ಕೊಂಡು ಅವಳನ್ನ ಸುತ್ತಾಡಿಸ್ತಾ ಖುಷಿ ಪಡ್ತಿರ್ತಾನೆ ಸೂರ್ಯ. ಹಾಗೆ ಇಬ್ರು ಹಾಡ್ ಹೇಳ್ತಾ ನಗ್ನಗ್ತಾ ಸೂರ್ಯ ಮೀನನ್ನ ಹೊಗಳುತ್ತಾ ಮುದ್ದು ಮಾಡ್ತಾ ಅವಳ ಜೊತೆ ಖುಷಿಯಾಗಿ ನಗಾಡ್ತಾ ಇರ್ತಾನೆ. ಇದನ್ನೆಲ್ಲ ಆಚೆ ಇರೋ ಮನೋಜ ಕೇಳಿಸ್ಕೊಂಡು ಉರ್ಕೋತಾ ಇರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.